ಕೊನೆ ಪ್ರಶ್ನೆ, ನೀವು ಕಂಡಂತೆ ದರ್ಶನ್ ಅವರಿಗೆ ಈ ಪ್ರಕರಣದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ನಾನು ಕಂಡಂತೆ ದರ್ಶನ್, ನಾನು ಒಂದೇ ಒಂದು ಸಲ ಅವ್ರನ್ನ ಸ್ಟೇಜಲ್ಲಿ ನೋಡಿದ್ದು. ಅವ್ರು ನಮಸ್ಕಾರ ಮಾಡಿರೋ ರೀತಿಯಲ್ಲಿ ತುಂಬ ಸೌಮ್ಯತೆ ಇತ್ತು. ಸೊ ತುಂಬ ಒಳ್ಳೆ ವ್ಯಕ್ತಿ ನಾನು ಕಂಡಂತೆ, ಆ ಸ್ಟೇಜಲ್ಲಿ ಕಂಡಂತೆ. ಬಟ್ ಯಾವ ವ್ಯಕ್ತಿ ಕೂಡ ಒಂದೇ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸಿಟ್ಟು ಬಂದಾಗ ಒಂದು ರೀತಿ ಆಗ್ತಾರೆ, ಬೇಜಾರಾದಾಗ ಇನ್ನೊಂದು ರೀತಿ ಆಗ್ತಾರೆ. ತುಂಬ ಬೇಜಾರಾಗುವಂಥ ಇನ್ಸಿಡೆಂಟ್ ಇದು. ಆ್ಯಂಡ್ ಇದರಲ್ಲಿ ಅಗಲಿದಂಥ ಅವ್ರ ರೇಣುಕಾಸ್ವಾಮಿ ಮತ್ತು ಅವ್ರ ಕುಟುಂಬಕ್ಕೆ, ಅಂದರೆ ರೇಣುಕಾಸ್ವಾಮಿಗೆ ಶಾಂತಿ ಸಿಗಬೇಕು, ಇವರಿಗೆ ಮುಂದೆ ನೆಮ್ಮದಿ ಸಿಗಬೇಕು. ಇದನ್ನು ದುಃಖವನ್ನು ಭರಿಸೋದಕ್ಕೆ ಅವರಿಗೊಂದು ಶಕ್ತಿ ಸಿಗಬೇಕು. ಆ್ಯಂಡ್ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಇಂಡಸ್ಟ್ರಿಯಿಂದ. ಯಾಕಂದರೆ ಕಲೆಕ್ಟಿವ್ ಆಗಿ ನಾವು ಸೋತೋಗ್ಬಿಡ್ತೀವಿ ಜನಗಳ ಮುಂದೆ. ನಾವೇನೇ ಮಾಡಿದ್ರು ಕೂಡ. ನಾನು ಈಗ ತುಂಬ ಯೋಚನೆ ಮಾಡ್ತೀನಿ, ಹೋಗಬೇಕಾದ್ರೆ ನೀವು ಏನಾದರೂ ಗಾಡೀಲಿ ಹೋಗ್ಬೇಕಾದ್ರೆ ಯಾರ್ದು ತಪ್ಪಿದ್ದು ನೀವು ಹಾರ್ನ್ ಹೊಡೆದು ನೀವು ಗ್ಲಾಸ್ ಇಳಿಸಿ ಬೈದ ತಕ್ಷಣ ಬೈದರೆ ನೀವು ಫೇಮಸ್ ಆಗಿದ್ರೆ ನಿಮ್ಮ ತಪ್ಪಾಗುತ್ತೆ. ಯಾಕಂದರೆ ನಿಮ್ಗೊಂದು ಜವಾಬ್ದಾರಿ ಇರುತ್ತೆ. ಅವು ಏನೇ ಆಗಿದ್ರು ಒಂದು ಜವಾಬ್ದಾರಿ ಇರುತ್ತೆ. ಯಾಕಂದರೆ ನಿಮ್ಮನ್ನು ನೋಡಿ 4 ಜನ ಏನೋ ಫಾಲೋ ಮಾಡ್ತಾರೆ ಅನ್ನೋದು ನಂಬಿಕೆ. ದರ್ಶನ್ ಅವ್ರು ನೋಡಿ ಕೋಟ್ಯಾಂತರ ಜನಗಳು ಫಾಲೋ ಮಾಡ್ತಾರೆ. ಬಟ್ ಈ ರೀತಿ ಆಗಿ ತುಂಬ ಬೇಜಾರು. ಬಟ್ ನನಗನ್ಸುತ್ತೆ ಈಗ ಅವರು ಈ ಪ್ರಾಸೆಸ್ಸಲ್ಲಿ ತುಂಬ ಪಶ್ಚಾತ್ತಾಪಕ್ಕೆ ಒಳಗಾಗಿರ್ಬೋದು ಅಂತ. ಮಾಡಿದ್ರು ಮಾಡದೇ ಇದ್ದರೂ ಕೂಡ. ಮಾಡಿದರೆ ನಾನು ಯಾಕೆ ಮಾಡಿದೆ ಅಂತ, ಮಾಡದೇ ಇದ್ದರೆ ಅಯ್ಯೋ ಈ ಥರದವ್ರ ಜೊತೆ ಎಲ್ಲ ಸೇರ್ಕೊಂಡಿದೆ ಇದು ಆಗ್ಬಿಡ್ತಲ್ಲ ಅನ್ನೋ ಥರದ ದುಃಖ ಅವ್ರಿಗೆ ಆಗಿರ್ಬೋದು. ಒಂದು ವೇಳೆ ಮಾಡದೇ ಇದ್ದರೆ ಆದಷ್ಟು ಬೇಗ ಹೊರಗೆ ಬಂದು ಒಳ್ಳೆ ಮನುಷ್ಯ ಆಗಿ, ಅಥವಾ ಒಳ್ಳೆ ಮನುಷ್ಯನೇ ಅವರು, ಬಟ್ ಸುಧಾರಿಸ್ಕೊಂಡ ಒಂದು ಒಳ್ಳೆ ಮನುಷ್ಯ ಆಗಲಿ ಅಂತ. ಅಂದರೆ ಮಾಡಿದರೆ ಅದನ್ನು ಅನುಭವಿಸಿ ಒಳ್ಳೆ ಮನುಷ್ಯನಾಗಿ ಬರಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.